ಈಗ ನಾನು ನಿನ್ನ ಹಿತೈಷಿ, ನಿನ್ನ ಶತ್ರು ಅಲ್ಲ. ಯಾರಿಗೆ ಆಗಲಿ ಒಳ್ಳೆಯದನ್ನೇ ಬಯಸೋನು. ಈಗ ನೀನು ಸೀದಾ ನಿಮ್ಮ ಲಾಯರ್ ಆಫೀಸ್ಗೆ ಹೋಗು. ನಾನು ನಮ್ಮಣ್ಣ ರಾಜಿ ಸಂಧಾನ ಮಾಡ್ಕೊಳ್ತೀವಿ ಅಂತ ಹೇಳಿ ಆ ಕೇಸ್ನ ವಾಪಸ್ ಇಸ್ಕೊಂಡು ಯಾಕೆ ಇಷ್ಟ ಆದ್ರೆ ನಮ್ಮಣ್ಣ ಸಮಾಧಾನ ಕೇಳು. ರಾತ್ರಿ ಊರಿಗೋಗಿ ಊಟ ಮಾಡೋ ಸಮಯಕ್ಕೆ ನಿಮ್ಮ ಅಣ್ಣನ ಮನೆಗೆ ಹೋಗು. ಅದನ್ನು ಮಾತ್ರ ಮಾಡಿಲ್ಲ, ಬೇರೆ ಏನಾದರೂ ಅದನ್ನು ಮಾತ್ರ ಮಾಡಿಲ್ಲ. ನೋಡ್ರಂಗಣ್ಣ, ನಾನು ಹೇಳ್ದಷ್ಟು ಕೇಳು. ನಿಮ್ಮಣ್ಣ ಏನು ಬೇರೆಯವನ? ನಿಮ್ಮಣ್ಣ ಯಾರು? ನಿನ್ನ ಒಡ ಹುಟ್ಟಿದ ನಿಮ್ಮ ಅಣ್ಣ ಅಲ್ಲ. ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ಒಬ್ಬ ತಾಯಿ ಮಕ್ಕಳಲ್ವಾ? ನೀ ಚಿಕ್ಕವನಿದ್ದಾಗ ನಿನ್ನ ತಾಯಿ ಕಳ್ಕೊಂಡೆ. ನಿಮ್ಮಣ್ಣ ನಿಮ್ಮ ತಾಯಿ ಮಾಡೋ ಕೆಲಸನೆಲ್ಲ ನಿನಗೆ ಮಾಡಿದ್ದಾನೆ. ನಿಮ್ಮ ತಾಯಿ ಸ್ಥಾನದಲ್ಲಿ ನಿಂತು ಅವನು ನಿನಗೆ ಹೊತ್ತೊತ್ತಿಗೆ ಊಟ ಮಾಡಿಸಿದ್ದಾನೆ, ಸ್ನಾನ ಮಾಡಿಸಿದ್ದಾನೆ, ಬಟ್ಟೆ ತೊಳೆದಿದ್ದಾನೆ. ಸಾಲದಕ್ಕೆ ನೀನು ತೊಳೆಬಾರ ಜಾಗದಲ್ಲೆಲ್ಲ ತೊಳೆದಿದ್ದಾನೆ. ಅಂತ ನಿಮ್ಮ ಅಣ್ಣನ ಮನೆಗೆ ನೀನು ಹೋಗಲ್ಲ ಅಂತೆಲ್ಲ. ನೋಡ್ರಂಗಣ್ಣ, ಬಾಯ್ ಸೀದಾ ಸಾಯಂಕಾಲ ನಿಮ್ಮ ಅಣ್ಣ ಊಟ ಮಾಡೋ ಸಮಯಕ್ಕೆ ನಿಮ್ಮ ಅಣ್ಣ ಎದುರುಗೋಗಿ ನಿಂತ್ಕೋ. ಆಗ ನಿಮ್ಮ ಅಣ್ಣ ನಿನ್ನ ಊಟ ಕರೀತಾನೆ. ನಿಮ್ಮಣ್ಣ ಪ್ರೀತಿಯಿಂದ ಊಟ ಕರೆದಾಗ ನೀನು ಹೋಗಿ ಜೊತೆಯಲ್ಲಿ ಕುತ್ಕೊಂಡು ಒಂದೇ ತಟ್ಟೆಯಲ್ಲಿ ಪ್ರೀತಿಯಿಂದ ಊಟ ಮಾಡಿ. ಆಗ ಊಟ ಮಾಡಿದ್ದಾದ್ಮೇಲೆ, ಅಣ್ಣ ಹುಣಸೆ ಮರ ನೀನೇ ಬಡಿಕೋ, ಹುಣಸೆಕಾಯಿಯನ್ನು ನೀನೇ ಉಳಿಸ್ಕೊ ಅಂತ ಹೇಳಿ ಸೀದಾ ಬಂದ್ಬಿಡು. ಅರ್ಥ ಆಯ್ತಾ? ರಾಜಪ್ಪ, ನಾನು ನಮ್ಮಣ್ಣ ನಾನು ಚಿಕ್ಕವನಿದ್ದಾಗ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀನಿ. ಹೌದಪ್ಪ, ನಮ್ಮಣ್ಣ ನನಗೆ ತಿನ್ನಿಸ್ತಿದ್ರು. ಇದೆಲ್ಲ ನನಗೆ ಜ್ಞಾಪಕ ಬಂದ್ಬಿಡ್ತು ರಾಜಪ್ಪ, ಜ್ಞಾಪಕ ಬಂದ್ಬಿಡ್ತು. ಸಮಾಧಾನ ಸಮಾಧಾನ. ನಾನು ಪಾಪಿ ರಾಜಪ್ಪ, ನಾನು ಪಾಪಿ. ಊಟ ತಿನ್ನಿಸಿ, ಬಟ್ಟೆ ತೊಳೆದು, ಸ್ನಾನ ಮಾಡಿಸಿ, ತನ್ನ ಮಗನಿಗಿಂತ ಹೆಚ್ಚಾಗಿ ಸಾಕ್ತಾನೆ ನಮ್ಮಣ್ಣ. ಅರ್ಥ ಅಣ್ಣನೇ, ಅರ್ಥ ಅಣ್ಣನೇ, ಈ ಪಾಪಿ ಕಾಲದಿಂದ ಬಂದುಬಿಟ್ಟೆ ರಾಜಪ್ಪ, ಬಂದುಬಿಟ್ಟೆ. ಸಮಾಧಾನ ಮಾಡ್ಕೊಡೋಣ, ಸಮಾಧಾನ ಮಾಡ್ಕೊ. ಎಲ್ಲ ಒಳ್ಳೆಯದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಸಮಾಧಾನ ಮಾಡ್ಕೊ. ಈ ಯಾವ ಮುಖ ಇಟ್ಕೊಂಡು ನಮ್ಮ ಮನೆಗೆ ಹೋಗ್ಲಿ? ನನ್ನ ಮುಖ ಸಮಾಧಾನ ಮಾಡ್ಕೊಡೋಣ. ಇದು ಏನು ಶಾಶ್ವತ ಅಲ್ಲ. ನಾನು ಹೇಳ್ದಂಗೆ ಮಾಡು, ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಹೇಳ್ದಂಗೆ ಮಾಡು, ಸೀದಾ ನಿಮ್ಮ ಅಣ್ಣನ ಮನೆಗೆ ಹೋಗೋದು. ಅರ್ಥ ಆಯ್ತಾ? ನೀನು ಹೇಳ್ದಂಗೆ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡ್ತಾನೆ. ಓಡ್ ಬರಲ್ಲ, ಎಲ್ಲಿ ಬರ್ತೀನಿ ರಾಜಪ್ಪ? ದೇವ್ರು ಒಳ್ಳೇದು ಮಾಡಿ ಹೋಗ್ಬಿಡ್ಬಾ. ಯಾಕಪ್ಪ, ಏನ್ ಬೇಕಾಗಿತ್ತು? ಯಾಕೇನಾದ್ರು ಹೊಟ್ಟೆ ನೀತಾ ಇದೆಯಾ? ಈ ಕುಡಿಯ ಕೊಟ್ರೆ ಎಲ್ಲ ಸುರಕ್ಷಿತ?
ಭಯಬೇಡ. ನನ್ನ ಮಾತು ಕೇಳು. ಇಲ್ಲಿ ಇದೇ ರೋಡಲ್ಲಿ ಹೋದ್ರೆ ನಮ್ಮೂರು ಚೇರ್ಮನ್ ಮತ್ತೊಂದು ಆಸ್ಪತ್ರೆ ಇದೆ. ಇಲ್ಲಿ ನಾನು ಚಿಕಿತ್ಸೆ ಮಾಡಿಸ್ತೀನಿ. ಆಗ ನಿಮ್ಗೆಲ್ಲ ಒಳ್ಳೆಯದಾಗುತ್ತೆ. ದೇವ್ರ, ಈಗ ನೀನು ನನಗೊಂದು ಮಾತು ಕೊಡ್ಬೇಕು ನೋಡ್ ದೇವ್ರ. ಇನ್ಮೇಲೆ ನೀನು ನನ್ನ ಜೀವಮಾನದಲ್ಲಿ ನಾನು ಕುಡಿಯೋದಿಲ್ಲ ಅಂತ ನನಗೆ ಭಾಷೆ ಕೊಟ್ರೆ ನಾನು ನಿನಗೆ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ತೀನಿ. ಚಿಕಿತ್ಸೆ ಮಾಡ್ತೀನಿ. ನೀನು ನಿನಗೆ ಕಾಯಿಲೆ ವಾಸಿ ಆದ್ಮೇಲೆ ನೀನು ಸಹ ಎಲ್ಲರಂತೆ ಒಳ್ಳೆ ಮನುಷ್ಯನಾಗಿ ನಾಗರಿಕನಾಗಿ ಮಾಡ್ಬೋದು. ನಿನಗೆ ನಾನು ನಮ್ಮ ಚೇರ್ಮನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡ್ತೀನಿ.